ಹೌದು ವೀಕ್ಷಕರೇ, ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಜನಸಂದಣಿ ಬೆಳೆದಂತೆಲ್ಲ ವಾಹನಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಅದರಲ್ಲೂ ನಗರಗಳಲ್ಲಿ ಆ ಕೆಲಸ ಈ ಕೆಲಸ ಅಂತ ನಗರದ ರೈಲ್ವೆ ಸ್ಟೇಷನ್, ಸರ್ಕಾರಿ ಮತ್ತು ಖಾಸಗಿ ಬಸ್ ನಿಲ್ದಾಣ, ಸರ್ಕಾರಿ ಕಚೇರಿಗಳು, MG ರಸ್ತೆ, BB ರಸ್ತೆಯ ಪಾರ್ಕಿಂಗ್ ಜಾಗಗಳಲ್ಲಿ ಬೈಕ್ಗಳನ್ನು ನಿಲ್ಲಿಸಿ ತಮ್ಮ ಕೆಲಸ ಮುಗಿಸಿ ವಾಪಸ್ ಹಿಂತಿರುಗಿ ಬಂದು ನೋಡಿದಾಗ ಆ ಬೈಕ್ಗಳು ನಾಪತ್ತೆಯಾಗಿರೋದು ಕಂಡು ಬರ್ತಾ ಇದೆ. ಚಿಕ್ಕಬಳ್ಳಾಪುರಕ್ಕೆ ಬೈಕ್ ಕಳ್ಳರ ಗ್ಯಾಂಗ್ ಒಂದು ಲಗ್ಗೆ ಇಟ್ಟಂತೆ ಕಾಣ್ತಾ ಇದ್ದು, ನಗರದಲ್ಲಿ ಎಲ್ಲಿ ಹೆಚ್ಚಾಗಿ ಬೈಕ್ಗಳನ್ನು ಪಾರ್ಕಿಂಗ್ ಮಾಡ್ತಾರೆ ಅಲ್ಲೇನೆ ಬೀಡು ಬಿಟ್ಟು ಸ್ಥಳೀಯ ನಿವಾಸಿಗಳಂತೆ ಹೋಗಿ ನೈಸ್ ಆಗಿ ಬೈಕ್ಗಳನ್ನು ಎಗರಿಸ್ತಿದ್ದಾರೆ. ಈಗಾಗಲೇ 10 ಬೈಕ್ ಕಳ್ಳತನದ ಪ್ರಕರಣಗಳು ಚಿಕ್ಕಬಳ್ಳಾಪುರ ನಗರ ಠಾಣೆ, ಗ್ರಾಮಾಂತರ ಠಾಣೆ, ನಂದಿ ಪೊಲೀಸ್ ಠಾಣೆಗಳಲ್ಲಿ ದಾಖಲಾಗಿವೆ. ನನ್ನ ಹೆಸರು ಪ್ರಶಾಂತ್ ಅಂತ, ಚಿಕ್ಕಬಳ್ಳಾಪುರ. ಇವತ್ತು ನಮ್ಮ ಅಣ್ಣದು ಬೆಳಗ್ಗೆ ಗಾಡಿ ರೈಲ್ವೆ ಸ್ಟೇಷನ್ ಹತ್ರ ಬಿಟ್ಟು ಬೆಂಗಳೂರಿಗೆ ಹೋಗಿದ್ದಾರೆ. ಮತ್ತು ಸಂಜೆ ಬಂದು 8 ಗಂಟೆ ಅಷ್ಟರಲ್ಲಿ ನೋಡೋಷ್ಟರಲ್ಲಿ ಗಾಡಿ ಕಾಣಿಸ್ತಿಲ್ಲ. ನಮ್ಮ ಜೊತೆ ಇನ್ನೊಂದು ಗಾಡಿನೂ ಕಳೆದೋಗಿದೆ. ಈ ನಡುವೆ ಗಾಡಿ ತುಂಬ ಜಾಸ್ತಿ ಕಳುವಾಗ್ತಾ ಇದ್ದಾವೆ. ಏನು ಮಾಡಬೇಕು ಅಂತೇಳಿ ಗೊತ್ತಾಗ್ತಿಲ್ಲ. ಇನ್ನು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಬೈಕ್ ಕಳ್ಳತನ ಪ್ರಕರಣಗಳು ಹೆಚ್ಚಾಗ್ತಾ ಇದ್ದು, ಈಗಾಗಲೇ ಪೊಲೀಸ್ ಇಲಾಖೆ ಸಹ ಬೈಕ್ ಕಳ್ಳರ ಮೇಲೆ ಹದ್ದಿನ ಕಣ್ಣಿಟ್ಟಿದೆ. ಈಗಾಗಲೇ ಬಾಗೇಪಲ್ಲಿ ಪೊಲೀಸರು ಕಳ್ಳರನ್ನ ಹಿಡಿದು ಕಳ್ಳರಿಂದ 21 ಕಳ್ಳತನವಾದ ಬೈಕ್ಗಳನ್ನು ವಶಪಡಿಸಿಕೊಂಡಿದ್ದಾರೆ. ಇನ್ನು ಚಿಂತಾಮಣಿ ಪೊಲೀಸರಂತೂ 7 ಬೈಕ್ಗಳನ್ನು ರಿಕವರಿ ಮಾಡಿಕೊಂಡಿದ್ದಾರೆ. ಆದರೆ ಸಾರ್ವಜನಿಕರ ನಿರ್ಲಕ್ಷ್ಯದಿಂದ ವಾಹನಗಳು ಕಳ್ಳತನವಾಗ್ತಾ ಇದೆ ಅನ್ನೋಂಥ ಮಾತು ಕೇಳಿಬಂದಿದೆ. ಬೈಕ್ಗಳು ನಿಲ್ಲಿಸೋ ಮುನ್ನ ಬೈಕ್ಗಳಿಗೆ ಸರಿಯಾಗಿ ಹ್ಯಾಂಡ್ ಲಾಕ್ ಮಾಡ್ತಾ ಇಲ್ಲ ಮತ್ತು ಸುರಕ್ಷಿತವಾದಂಥ ಸ್ಥಳಗಳಲ್ಲಿ ಪಾರ್ಕಿಂಗ್ ಮಾಡ್ತಿಲ್ಲ. ಹೀಗಾಗಿ ಬೈಕ್ಗಳು ಎಲ್ಲಂದ್ರಲ್ಲಿದ್ದ ಅಲ್ಲಿಯೇ ಕಳ್ಳತನ ಆಗ್ತಾ ಇದೆ. ಸಾರ್ವಜನಿಕರು ಸಹ ಪೊಲೀಸರ ಜೊತೆ ಈ ವಿಷಯದಲ್ಲಿ ಕೈ ಜೋಡಿಸಿದ್ರೆ ಕಳ್ಳರನ್ನ ಬೇಗನೆ ಹಿಡಿಯಲು ಉಪಯೋಗ ಆಗುತ್ತೆ ಅಂತ ಚಿಕ್ಕಬಳ್ಳಾಪುರ SP ಕುಶಾಲ್ ಚೌಕ್ಸೆ ಹೇಳಿದ್ರು. ಎಲ್ಲರಿಗೂ ನಮಸ್ಕಾರ. ನಮ್ಮ ಡಿಸ್ಟಿಕಲ್ಲಿ ರೀಸೆಂಟ್ ಟೈಮ್ಸಿಂದ 2 ವೀಲರ್ ಆಫೆನ್ಸಸ್, 2 ವೀಲರ್ ಥೆಫ್ಟ್ ಕೇಸಸ್ ಸ್ವಲ್ಪ ಇನ್ಕ್ರೀಸ್ ಆಗಿದೆ. ಆ ವಿಚಾರ ಬಗ್ಗೆ ನಾವು ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ರೆಡಿ ಮಾಡಿ ಎಲ್ಲ ಕಡೆ ಯಾವ ಪೆಂಡಿಂಗ್ ಕೇಸಸ್ ಇದೆ ಅದನ್ನು ಇನ್ವೆಸ್ಟಿಗೇಟ್ ಮಾಡ್ತಾ ಇದ್ದೀವಿ. ರೀಸೆಂಟಾಗಿ ಜಸ್ಟ್ ಲಾಸ್ಟ್ ವೀಕ್ ಬಾಗೇಪಲ್ಲಿಯಲ್ಲಿ ಕೂಡ ನಮಗೆ ಅರೌಂಡ್ 21 ವೆಹಿಕಲ್ಸ್ದು ರಿಕವರಿ ಆಗಿದೆ. ಅದೇ ಥರ 2 months ಬ್ಯಾಕ್ ಚಿಂತಾಮಣಿಯಲ್ಲಿ ಕೂಡ ನಮಗೆ ಅರೌಂಡ್ 7 ವೆಹಿಕಲ್ಸ್ದು ರಿಕವರಿ ಆಗಿದೆ. ಸೊ ನಾವು ರೆಗ್ಯುಲರ್ ಆಗಿ ಎಫರ್ಟ್ಸ್ ಮಾಡ್ತಾ ಇದ್ದೀವಿ. ಬಟ್ ಜೊತೆಗೆ ಸಮಸ್ಯೆ ಏನಿದೆ, ಆ್ಯಕ್ಚುಲಿ 2 ವೀಲರ್ಸ್ ವಗೇರ ಪಾರ್ಕ್ ಮಾಡ್ತಾರೆ ಜನ, ತೋ ಸರಿಯಾಗಿ ಥರ ಅವರು ಪ್ರಿಕಾಷನ್ಸ್ ತಗೊಳ್ತಾ ಇಲ್ಲ, ಹೆಂಡಲ್ ಲಾಕ್ ಮಾಡ್ತಾ ಇಲ್ಲ, ಅಥವಾ ಅವ್ರದ್ದು ವೆಹಿಕಲ್ಸ್ ಹಳೆ ಆಗಿದೆ ತೋ ಆ ಡಾಕ್ಯುಮೆಂಟ್ಸ್ ಮೇಂಟೈನ್ ಮಾಡ್ತಾ ಇಲ್ಲ. ತೋ ಆ ಕಾರಣ ಬಗ್ಗೆ ಕೂಡ ಯಾವಾಗ ರಿಕವರಿ ಆಗುತ್ತೆ ತೋ ಪೊಲೀಸ್ಗೆ ಕೂಡ ಅವ್ರಿಗೆ ಹ್ಯಾಂಡ್ ಓವರ್ ಮಾಡೋಕ್ಕೆ ತುಂಬ ತೊಂದರೆ ಆಗ್ತಾಯಿದೆ. ಸೊ ಪಬ್ಲಿಕ್ ಜೊತೆ ನಾವು ಅದೇ ರಿಕ್ವೆಸ್ಟ್ ಮಾಡ್ತೀವಿ ಕಿ ಗಾಡಿ ಇಲ್ಲಿ ಪಾರ್ಕ್ ಮಾಡ್ತಾ ಇದ್ದಾರೆ, ಗಾಡಿ ಜೊತೆಗೆ ಹ್ಯಾಂಡಲ್ ಲಾಕ್ ವಗೇರ ಮಾಡ್ತಾ ಇದ್ದಾರೆ, ಗಾಡಿಗೆ ಮೇಂಟೈನ್ ಮಾಡಿದ್ದಾರೆ ಸರಿಯಾಗಿ ಥರ ಮಾಡಲ್ಲ. ಸುಮಾರು ಗಾಡಿ ಈ ಥರದ್ದು ಕೂಡ ಕಳ್ಳತನ ಆಗ್ತಾ ಇದೆ ಕಿ ಅವ್ರದ್ದು ಹ್ಯಾಂಡಲ್ ಲಾಕ್ ಖರಾಬ್ ಇದೆ ಮತ್ತು ಇಗ್ನಿಷನ್ದು ಕೀ ಇದೆ ಅದು ಕೂಡ ಖರಾಬ್ ಇದೆ. ಸೊ ಅವರು ಪಾರ್ಕ್ ಮಾಡಿಕೊಂಡು ಈ ಥರ ಸುನ್ಸಾನ್ ಜಾಗ ಪಾರ್ಕ್ ಮಾಡ್ಕೊಂಡು ಹೋಗಿದ್ದಾರೆ. ಈ ಕಾರಣ ಬಗ್ಗೆ ಕಳ್ಳತನ ಆಗ್ತಾಯಿದೆ. ಸೊ ಪಬ್ಲಿಕ್ದು ಕೂಡ ನಮಗೆ ಸಹಕಾರ ಬೇಕು ಮತ್ತು ನಾವು ಕೂಡ ಎಲ್ಲ ಕೇಸಸ್ ಪತ್ತೆ ಮಾಡಿಕೊಂಡು ಆರೋಪಿ ಯಾರು ಈ ಥರ ಮಾಡ್ತಾ ಇದ್ದಾರೆ ಅವ್ರಿಗೆ ಅರೆಸ್ಟ್ ಮಾಡ್ತೀವಿ, ಸ್ಟ್ರಿಕ್ಟ್ ಆ್ಯಕ್ಷನ್ ತಗೊಳ್ತೀವಿ ಅವ್ರ ಮೇಲೆ. ಒಟ್ಟಾರೆ ಚಿಕ್ಕಬಳ್ಳಾಪುರ ತಾಲೂಕಿನಲ್ಲಿ ಬೈಕ್ ಕಳ್ಳತನ ಪ್ರಕರಣಗಳು ಹೆಚ್ಚಾಗ್ತಾ ಇದ್ದು, ಕಳ್ಳರು ಹೆಚ್ಚಾಗಿ ಪಾರ್ಕಿಂಗ್ ಸ್ಥಳಗಳಲ್ಲಿ ನಿಲ್ಲಿಸಿರುವಂತಹ ಬೈಕ್ಗಳನ್ನೇ ಕದ್ದು ಹೋಗ್ತಾ ಇದ್ದಾರೆ. ಪೊಲೀಸ್ ಇಲಾಖೆ ಕೂಡ ಕಳ್ಳರ ಮೇಲೆ ಹದ್ದಿನ ಕಣ್ಣಿಟ್ಟಿದ್ದು, ಶೀಘ್ರವೇ ಕಳ್ಳರನ್ನ ಹಿಡಿದು ಜೈಲಿಗೆ ಅಟ್ಟುವ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಆದರೆ ಸಾರ್ವಜನಿಕರು ನಿಮ್ಮ ಬೈಕ್ಗಳನ್ನು ಪಾರ್ಕಿಂಗ್ನಲ್ಲಿ ನಿಲ್ಲಿಸೋ ಮುನ್ನ ಎಚ್ಚರ ಎಚ್ಚರ ಎಚ್ಚರ. ಕ್ಯಾಮ್ರಾಮನ್ ಪ್ರವೀಣ್ ಜೊತೆ ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ.